ನಮಸ್ಕಾರ. ಇವತ್ತಿನ ವಿಡಿಯೋ ಇನ್ಫೋಸಿಸ್ ಷೇರುಗಳು 2022ರಲ್ಲಿ 1800, ಈಗಲೂ 1800 ಚಕ್ರ ಬಡ್ಡಿಯ ಲಾಭ ಎಲ್ಲಿ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಆವಾಗವಾಗ ಪ್ರಶ್ನೆಗಳಿಗೆ ಉತ್ತರ ಅಂತ ಸೆಷನ್ ಮಾಡ್ತೇವೆ. ಆಗ ದೊಡ್ಡ ಸಂಖ್ಯೆಯಲ್ಲಿ 500,000 ಜನ ಜಮಾಯಿಸಿರ್ತಾರೆ. ಬೇಕಾದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ, ಹಲವಾರು ಇತರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಸಮಯ ಸಾಕಾಗುವುದಿಲ್ಲ. ಹೀಗೆ ನೀವು ಕೇಳಿದ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಕೊಡಬೇಕು. ಅವುಗಳಲ್ಲಿ ಒಳ್ಳೆಯದು ಯಾವುದು ಅಂತ ಆರಿಸ್ಕೊಂಡು ನಿಮ್ಮ ಮುಂದೆ ತಂದಿದ್ದೇವೆ. ಮೊದಲನೆಯ ಪ್ರಶ್ನೆ ಸಂಪೂರ್ಣ ರೂಪದಲ್ಲಿ ಹೀಗಿತ್ತು: ಸರ್, ಇನ್ಫೋಸಿಸ್ ಷೇರು 2022ರಲ್ಲಿ 1800, 2024ರಲ್ಲೂ 1800, ಮತ್ತೆ ಚಕ್ರ ಬಡ್ಡಿ ಬೆನಿಫಿಟ್ ಹೇಗೆ ಸಿಗುತ್ತೆ? ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಹೀಗಿದೆ. ನಂಬರ್ 1, ನೀವು ಹೇಳ್ತಾ ಇರೋದು ಕಟು ಸತ್ಯ. ಯಾಕಂತಂದ್ರೆ ಷೇರಿನ ಬೆಲೆ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ. ಆದರೆ 1800 ಇನ್ಫೋಸಿಸ್ ತುಂಬಾ ಕೆಳಗೆ ಬಂದು 1200ವರೆಗೂ ಬಂದು ಮತ್ತೆ 1800ಕ್ಕೆ ಟಚ್ ಆಗಿದೆ. ಪೀಕ್ ಆಫ್ IT ರ್ಯಾಲಿ 2020-22ರಲ್ಲಿ ನೀವು ಹೇಳಿದ ರೇಟ್ ಇತ್ತು. ಅದಕ್ಕಿಂತ ಮುಂಚೆ ತಗೊಳ್ತೀನಿ ಅಂತಂದ್ರೆ ಇನ್ಫೋಸಿಸ್ ರ್ಯಾಲಿ ಆಗಿದ್ದು ಲೋ ಆಫ್ 630 ಮಾರ್ಚ್ 2020 to 1900 ಇನ್ ಜಾನ್ವರಿ 2022. ಅಲ್ಲಿಂದ ಆಚೆಗೆ 1250 ಏಪ್ರಿಲ್ 2023, ಮತ್ತೆ 1800, 1300 ರ್ಯಾಲಿ ಆಗಿದೆ ಅಕ್ಟೋಬರ್ 24. ನಮ್ಮ ಅಬ್ಸರ್ವೇಷನ್ ನಂಬರ್ 2, ನೀವೇನಾದರೂ ಒನ್ ಟೈಮ್ ಪೇಮೆಂಟ್ ಹಾಕಿ ಇನ್ಫೋಸಿಸ್ನ 2022ರಲ್ಲಿ 1800 ಕೊಟ್ಟು ತಗೊಂಡಿದ್ರೆ ಆವಾಗ ಈಗಲೂ ಕೂಡ ನಿಮಗೆ ಲಾಭ ಆಗಿರೋದು ಅಷ್ಟಕ್ಕಷ್ಟೇ. ಈ ಪ್ರಶ್ನೆಗೆ 3ನೇ ಅಬ್ಸರ್ವೇಷನ್, ನಾವು ಯಾವಾಗಲೂ ನಮ್ಮ ಕಾರ್ಯಾಗಾರಗಳಲ್ಲಿ ಜನರಿಗೆ ಹೇಳೋದೇನು ಅಂತಂದ್ರೆ, ಅತ್ಯಂತ ಸೇಫ್ ಆಗಿ ಹಣವನ್ನು ಹಾಕಬೇಕು ಅಂತಂದ್ರೆ ಲಂಸಮ್ ಹಾಕಬೇಡಿ. ಲಂಸಮ್ ಹಾಕ್ತೀನಿ ಅಂತಂದ್ರೆ ಒಂದಷ್ಟು ಇನ್ಸ್ಟಾಲ್ಮೆಂಟ್ ಅನ್ನು ಹಾಕಿ. ಉದಾಹರಣೆಗೆ 6ರಿಂದ 8 ತಿಂಗಳು. ಯಾಕಂತಂದ್ರೆ ಈ ರೀತಿ ಲಂಸಮ್ ಅಲ್ಲಿ ಹಾಕಿದಾಗ ಅದೇನಾದರೂ ಹೈಯೆಸ್ಟ್ ರೇಟಲ್ಲಿ ತಗೊಂಡಿದ್ರೆ ಮತ್ತೆ ಪುನಃ ಇಂಪ್ರೂವ್ಮೆಂಟ್ ಆಗಲಿಕ್ಕೆ 5, 6, 8 ವರ್ಷ ಬೇಕಾಗಿತ್ತು. ಅದಕ್ಕೋಸ್ಕರ ಲಂಸಮ್ ಹಾಕುವವರಿಗೆ ನಾವು ಯಾವಾಗಲೂ ಹೇಳೋದು, ನಿಮ್ಮ ದೃಷ್ಟಿ ಕನಿಷ್ಠ ಪಕ್ಷ 6ರಿಂದ 8ರಿಂದ 10 ವರ್ಷ ಇರಬೇಕು. ಅದೇ ನೀವೇನಾದರೂ SCP SIP ಮಾಡ್ಕೊಂಡು ಹೋಗಿದ್ರೆ ಇನ್ಫೋಸಿಸ್ ಅಲ್ಲಿ 1200, 1300, 1400 ಎಲ್ಲಾ ರೇಟಲ್ಲಿ ತಗೊಂಡಿದ್ರಿ. 1800ಕ್ಕೆ ಬಂದಾಗ ಹಿಂದಿನ ದಿನಗಳಲ್ಲಿ ಕಮ್ಮಿ ರೇಟಿಗೆ ಪರ್ಚೇಸ್ ಮಾಡಿದ ಷೇರುಗಳಲ್ಲಿ ಒಳ್ಳೆಯ ಲಾಭ ಬಂದಿರ್ತಿತ್ತು. 4ನೇ ಅಬ್ಸರ್ವೇಷನ್, ಯಾರು ಇನ್ಫೋಸಿಸ್ ಅಲ್ಲಿ ಲಂಸಮ್ ಹಾಕಿದಾರೋ ಅವರಿಗೆ ಸದ್ಯದ ಮಟ್ಟಿಗೆ ಲಾಭ ಇಲ್ಲದೆ ಇರಬಹುದು. ಇನ್ನು 3-4 ವರ್ಷದ ಮೇಲೆ ಒಳ್ಳೆಯ ಲಾಭದಲ್ಲಿ ಕೂತಿರ್ತೀವಿ. ಯಾಕಂತಂದ್ರೆ ವರ್ಷ ಹೋಗ್ತಿದ್ದ ಹಾಗೆ ಷೇರುಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಆಗ್ತಾನೆ ಇರುತ್ತೆ, ಬೆಲೆ ಏರಿಕೆಯನ್ನು ಕಾಣುತ್ತೆ. ಲಂಸಮ್ ಹಣವನ್ನು ಹಾಕಿದಾಗ ಅಂದಾಜು 2-3 ವರ್ಷ ಯಾವ ಪ್ರಾಫಿಟ್ ಇಲ್ಲದೆ ಇರಬಹುದು. ಈ ಸಂಚಿಕೆಯ ಮುಂದಿನ ಬಹಳ ಉಪಯುಕ್ತ ಪ್ರಶ್ನೆ ಹೇಗಿದೆ: ಸರ್, ನಾನು ಒಂದು ಸಿಂಗಲ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೇನೆ, 10-12 ಸಪರೇಟ್ ಸ್ಟಾಕ್ ನಲ್ಲಿ ಹಾಕುವ ಬದಲಾಗಿ. ಯಾಕಂದ್ರೆ ನನಗೆ ಟೈಮ್ ಶಾರ್ಟೇಜ್ ಇದೆ, ನನ್ನ ವಯಸ್ಸು 42, ದಯವಿಟ್ಟು ಮಾರ್ಗದರ್ಶನ ನೀಡಿ. ನಮ್ಮ ಅಬ್ಸರ್ವೇಷನ್ಸ್ ಮತ್ತು ಕಮೆಂಟ್ ಹೀಗಿದೆ. ನಂಬರ್ 1, ನೀವು ಬಹಳ ಬ್ಯುಸಿ ಇದ್ದೀರಿ, ಜಾಸ್ತಿ ಸಮಯವನ್ನು ಷೇರು ಮಾರುಕಟ್ಟೆಗೆ ಮತ್ತು ಇನ್ವೆಸ್ಟ್ಮೆಂಟಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಆವಾಗ ನಿಮಗೆ ಮ್ಯೂಚುವಲ್ ಫಂಡ್ ಬಹಳ ಐಡಿಯಲ್ ಆಗುತ್ತೆ ಮತ್ತು ಉಪಯುಕ್ತ ಆಗುತ್ತೆ. ಈಗ 2ನೇ ಅಬ್ಸರ್ವೇಷನ್, ಐಡಿಯಲಿ ನಾವು ಹೇಳೋದು ಡೈವರ್ಸಿಫಿಕೇಶನ್ ಅಂದ್ರೆ 2-3 ಡಿಫ್ರೆಂಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇರಲಿ, ಅಥವಾ 1-2 ಡೈವರ್ಸಿಫೈಡ್ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ, ಇನ್ನೊಂದು ಬೇಕಾದ್ರೆ ಕನ್ಸರ್ವೇಟಿವ್ ಡೆಟ್ ಅಥವಾ ಅಗ್ರೆಸಿವ್ ಡೆಟ್ ಅಲ್ಲಿ ಇರಲಿ. 3ನೇಯ ಅಬ್ಸರ್ವೇಷನ್, ಈ ರೀತಿ ಮಾಡೋದ್ರಿಂದ ನೀವು ಸ್ಟಾಕ್ಗಳನ್ನು ಪ್ರತಿದಿನನೂ ಮಾನಿಟರ್ ಮಾಡುವಂತಹದ್ದು ತಪ್ಪುತ್ತೆ. ಅಲ್ಲದೆ ನೀವು ಪ್ರತಿ ತಿಂಗಳು SIP ಮಾಡ್ಕೊಂಡು ಹೋಗ್ತೀರಿ, ಯಾವತ್ತೋ ಒಂದು ದಿವಸ ತೆಗೆದ್ಬಿಟ್ಟು ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ನೋಡಿದ್ರೆ ಸಾಕಾಗುತ್ತೆ. 4ನೇ ಅಬ್ಸರ್ವೇಷನ್, ನೀವು ನಿಮ್ಮ ಜೀವನದಲ್ಲಿ ಮುಂದೆ ಪ್ರಮೋಷನ್ಗಳನ್ನು ಪಡಿತಾ ಇದ್ದ ಹಾಗೆ ಮತ್ತು ಸಂಬಳ ಜಾಸ್ತಿ ಆಗ್ತಾ ಇದ್ದ ಹಾಗೆ ದಯವಿಟ್ಟು ಮ್ಯೂಚುವಲ್ ಫಂಡ್ ಕೂಡ ಸ್ಟೆಪ್ ಅಪ್ SIP ಮಾಡ್ತಾ ಹೋಗಿ. ಅದರಿಂದ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಗೋಲನ್ನು ತಲುಪಲಿಕ್ಕೆ ಹೆಲ್ಪ್ ಆಗುತ್ತೆ. ಈ ಸಂಚಿಕೆಯ ಮುಂದಿನ ಪ್ರಶ್ನೆ ಹೇಗಿದೆ: ನಾನು 1 ತಿಂಗಳ ಹಿಂದೆ 3 ಲಕ್ಷ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ತುಂಬಾ ಲಾಸ್ ಆಗಿದೆ, ಮಾರ್ಕೆಟ್ ಹೀಗೆ ಇರುತ್ತಾ? ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಹೀಗಿದೆ. ಮೊದಲನೇದು, ನೀವು
ಲಂಸಮ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಶೇರ್ನಲ್ಲಾಗ್ಲಿ ಹಣವನ್ನು ಹಾಕ್ತೀನಿ ಅಂತಂದ್ರೆ ಅವಾಗ ಕನಿಷ್ಠ ಪಕ್ಷ 6ರಿಂದ 8 ವರ್ಷ ಕಾಯ್ಲಿಕ್ಕೆ ರೆಡಿ ಇರಬೇಕು. ಯಾಕಂದ್ರೆ ಮಾರುಕಟ್ಟೆ ಬಿದ್ದ ಮೇಲೆ ಪುನಃ ಮೇಲಕ್ಕೆ ಹೋಗ್ಲಿಕ್ಕೆ ತುಂಬಾ ಟೈಮ್ ಆಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಪೇಷನ್ಸ್ ಬಹಳ ಮುಖ್ಯ. 8-10 ವರ್ಷದ ಮೇಲೆ ಎಲ್ಲವೂ ಐರನ್ ಔಟ್ ಆಗಿ ಒಳ್ಳೆಯ ಪ್ರಾಫಿಟ್ ನಿಮ್ಮದಾಗ್ತದೆ. ಎರಡನೇ ಅಬ್ಸರ್ವೇಷನ್, ದೀರ್ಘ ಅವಧಿಗೆ ಹೂಡ್ಲಿಕ್ಕೆ ನಿಮ್ಮ ಹತ್ರ ಒಂದಷ್ಟು ಹಣ ಇದೆ ಅಂತಂದ್ರೆ ನನ್ನ ಸಲಹೆ ದಯವಿಟ್ಟು SIP-ನ ಕಂಟಿನ್ಯೂ ಮಾಡಿ. ಮೂರನೆಯ ಸಜೆಷನ್, ನೀವೇನಾದರೂ ಲಂಸಮ್ ಆಗಿ ಹಾಕ್ತೇನೆ ಅಂತಂದ್ರೆ ಆ ಹಣವನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಒಂದಷ್ಟು ತಿಂಗಳುಗಳ ಕಾಲ ಸ್ಪ್ರೆಡ್ ಮಾಡಿ, ಒಂದೇ ಸತಿಗೆ ಹಾಕಬೇಕು ಅನ್ನುವ ನಿಯಮ ಏನೂ ಇಲ್ಲ. ಈ ಸಂದರ್ಭದಲ್ಲಿ ನೀವು ಒಂದೇ ಸತಿಗೆ 3 ಲಕ್ಷ ಹಾಕಿದ್ದೀರಿ, ಆದ್ದರಿಂದ ಸ್ವಲ್ಪ ಕಾಯ್ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಸಮಯ ನಿಮ್ಮ ಪೋರ್ಟ್ಫೋಲಿಯೋ ಒಂದಷ್ಟು ನೋಷನಲ್ ಲಾಸ್ ಅಲ್ಲಿ ಕೂತಿರುತ್ತೆ. 5ನೇ ಅಬ್ಸರ್ವೇಷನ್ ಬಹಳ ಪ್ರಾಮುಖ್ಯವಾದದ್ದು, ನೀವು ಒಂದು ಒಳ್ಳೆಯ ಸ್ಟಾಕ್ ನಲ್ಲಿ ಮ್ಯೂಚುವಲ್ ಫಂಡ್ ಹಾಕಿದ್ರೆ ಅದನ್ನ ಲಾಂಗ್ ಟರ್ಮಿಂಗ್ ಅಂತ ತಿಳ್ಕೊಂಡು ನೀವು ಹಾಕ್ತಾ ಇರಬೇಕು. ಮಾರುಕಟ್ಟೆ ಕೆಳಗೆ ಬಿದ್ದಾಗ ಗೊಂದಲ ಪಡಬಾರ್ದು, ಭಯ ಪಡಬಾರ್ದು. ಈ ಪ್ರಶ್ನೆಯ 6ನೆಯ ಅಬ್ಸರ್ವೇಷನ್ ಹೇಗಿದೆ, ನಾವು ಈಗಾಗಲೇ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. 2024-23 ಒಳ್ಳೆಯ ವರ್ಷಗಳು ಆಗಿದ್ದು, ಏನಿದ್ದರೂ ಕೂಡ 2025 ಒಂದಷ್ಟು ಡಲ್ ಆಗಿ ಫ್ಲಾಟ್ ಆಗಿ ಇರುವಂತ ಚಾನ್ಸ್ ಇದೆ. ಇದಕ್ಕೆ ನಾವು ಹೇಳೋದು ಟೈಮ್ ಕರೆಕ್ಷನ್. ಆದ್ದರಿಂದ ನೀವು ಹಾಕಿದ ಹಣ ಏನಾದರೂ ಅಭಿವೃದ್ಧಿ ಆಗದೇ ಇದ್ರೆ ತಾಳ್ಮೆ ಇರಲಿ, ಶಿಸ್ತಿರಲಿ, ಅದನ್ನ ಮಾರ್ಲಿಕ್ಕೆ ಹೋಗಬೇಡಿ. ಮತ್ತೆ ಪುನಃ ಸಣ್ಣ ಸಣ್ಣ ಅಮೌಂಟ್ ಅನ್ನ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತೆ ತಿಂಗಳು SIP ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ ಕೂಡ ಎಲ್ಲರಿಗೂ ಉಪಯುಕ್ತ. ನನ್ನ ಸಂಬಳ 25,000, ಹೋಮ್ ಲೋನ್ ಅಮೌಂಟು 17,000 ಮತ್ತು 2,000 ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ತಾ ಇದ್ದೇನೆ SIP ಮುಖಾಂತರ. ನನ್ನ ಹಣ ಹೇಗೆ ಬೆಳೆಯುತ್ತೆ ಸರ್? ನಮ್ಮ ಅಬ್ಸರ್ವೇಷನ್ ಮತ್ತು ಕಮೆಂಟ್ ಹೀಗಿದೆ, ನಿಮ್ಮ ವಯಸ್ಸು ಎಷ್ಟು ಅಂತ ನೀವು ನಮೂದಿಸಿಲ್ಲ, ಆದರೆ ನಿಮ್ಮ ಸ್ಯಾಲರಿ ಬಹಳ ಕಮ್ಮಿ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಸ್ಕಿಲ್ ಅನ್ನು, ನಾಲೆಜ್ ಅನ್ನು ಜಾಸ್ತಿ ಮಾಡಿಕೊಂಡು ಒಂದು ಒಳ್ಳೆಯ ಜಾಬ್ ಅನ್ನು ಮತ್ತೆ ಹುಡುಕ್ಬೇಕಾಗ್ಬೋದು. 2ನೇ ಅಬ್ಸರ್ವೇಷನ್, ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಅಷ್ಟು ಸರಿಯಾಗಿ ಮಾಡಿದ ಹಾಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಮೆಜಾರಿಟಿ ದುಡ್ಡು ಹೋಮ್ ಲೋನ್ EMI ಹೋಗ್ತಾ ಇದೆ. ಅದರಿಂದ ನಿಮಗೆ ಉಳಿಸ್ಲಿಕ್ಕೆ ಜಾಸ್ತಿ ಹಣ ಸಿಗ್ತಾ ಇಲ್ಲ. 3ನೇ ಅಬ್ಸರ್ವೇಷನ್, ನೀವು ಮುಂದಿನ ದಿನಗಳಲ್ಲಿ ಜಾಸ್ತಿ ಸಂಬಳವನ್ನು ಪಡೆಯಬೇಕಾಗ್ತದೆ. ಮತ್ತೆ ಸ್ವಲ್ಪ ಹಣವನ್ನು ಹಾಕ್ತಾ ಹೋದ್ರೆ ಅದರಿಂದ ಹೇಳಿಕೊಳ್ಳುವಷ್ಟು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ರಿಟೈರ್ಮೆಂಟಿಗೆ ಹಣ ಸಿಕ್ಕದೇ ಇರ್ಬೋದು. 4ನೆಯ ಮತ್ತು ಕೊನೆಯ ಕಮೆಂಟ್ ಹೀಗಿದೆ, ನೀವು SIP-ಲಿ ಹಣ ಹಾಕ್ತಾ ಇದ್ದೀರಿ, ತುಂಬಾ ಸಂತೋಷದ ವಿಚಾರ. ಆದರೆ 2,000 ರೂಪಾಯಿ ಬಹಳ ಕಮ್ಮಿ ಆಯಿತು. ಇನ್ನು 30 ವರ್ಷ 15% ಆಗಿ ನಿಮಗೇನಾದರೂ ಇದರಲ್ಲಿ ಅಭಿವೃದ್ಧಿ ಕಂಡು ಕೂಡ ನಿಮಗೆ ಸಿಕ್ಕುವಂತಹದ್ದು 1.2 crores 30 ವರ್ಷಗಳ ಬಳಿಕ. ನಿಮಗೆ ಗೊತ್ತಿದೆ 30 years ಲೇಟರ್ 1.2 crores ವ್ಯಾಲ್ಯೂ ಬಹುಶಃ ಇವತ್ತಿನ 10 ಲಕ್ಷದ ಸಿಗ್ಬೋದು. ಆದ್ದರಿಂದ ನಮ್ಮ ಸಲಹೆ ಹೇಗಿದೆ, ಆದಷ್ಟು ಒಳ್ಳೆಯ ಕೆಲಸವನ್ನು ಹುಡುಕಿ ನಿಮ್ಮ ಕ್ವಾಲಿಫಿಕೇಶನ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕೆ ನಾವು ಅಪ್ ಸ್ಕಿಲ್ಲಿಂಗ್ ಅಂತ ಕರಿತೇವೆ. ಆಗ ನಿಮ್ಮ ಫೈನಾನ್ಸಸ್ ಒಂದಷ್ಟು ಬೆಟರ್ ಆಗುತ್ತೆ. ರಿಟೈರ್ಮೆಂಟಿಗೆ ದೊಡ್ಡ ಮೊತ್ತದ ಹಣವನ್ನು ಕ್ರೋಢೀಕರಣ ಮಾಡಬಹುದು. ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ಎಷ್ಟು ಪರ್ಸೆಂಟೇಜ್ ಆಫ್ ಯುವರ್ ಇನ್ಕಮ್ ಅಥವಾ ಮಂತ್ಲಿ ಇನ್ಕಮ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ಆಗಿ ಲಾಂಗ್ ಟರ್ಮ್ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಹಾಕ್ತಾ ಇದ್ದೀರಿ? ಅಮೌಂಟ್ ಅನ್ನ ದಯವಿಟ್ಟು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.